ಬಿಜೆಪಿ ಶಾಸಕರಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಮಾನತು ಆದೇಶ ಹಿಂಪಡೆಯುವ ಸಾಧ್ಯತೆಗಳಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮುಖ್ಯವಾದಂತಹ ಮೀಟಿಂಗ್ ನಡೆಯುತ್ತೆ. ಈ ಸಭೆಯ ಮೇಲೆ ಎಲ್ಲರ ಚಿತ್ತ ಇದೆ. ಬಹಳ ಕುತೂಹಲ ಇದೆ ಇವತ್ತಿನ ಸಭೆಯ ಮೇಲೆ. ಯಾಕಂತ ಹೇಳಿದ್ರೆ 18 ಜನ ಬಿಜೆಪಿ ಎಂಎಲ್ಎಗಳು ಸಭಾಪತಿ ಏನಿದ್ದಾರೆ ಸ್ಪೀಕರ್ ಖಾದರ್ ಅವರು ಅವರ ಪೀಠಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅಶಿಸ್ತನ್ನು ತೋರ್ಪಡಿಸಿದ್ರು ಅನ್ನುವಂಥ ಕಾರಣಕ್ಕೆ ಅವರನ್ನು 6 ತಿಂಗಳ ಕಾಲ ಅಮಾನತು ಮಾಡಲಾಗಿತ್ತು. ಅದಾದ ಮೇಲೆ ಬಿಜೆಪಿ ನಿಯೋಗ ಸ್ಪೀಕರ್ ಆಗಿರ್ಬೋದು ಮತ್ತು ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಮನವಿನ ಸಲ್ಲಿಸಿದರು. ಈಗ ಮಳೆಗಾಲದ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗಬೇಕಾಗಿದೆ. ಇಂದು 18 ಬಿಜೆಪಿ ಶಾಸಕರ ಅಮಾನತು ಆದೇಶದ ಬಗ್ಗೆ ಅಂತಿಮ ನಿರ್ಧಾರ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಕೂಡ ಆದೇಶ ರದ್ದುಪಡಿಸುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಅಂದರೆ ಅಮಾನತು ಆದೇಶ ಹಿಂಪಡೆಯುವಂಥ ಸಾಧ್ಯತೆಗಳಿದ್ದಾವೆ. 18 ಜನ ಬಿಜೆಪಿ ಶಾಸಕರು ಅವತ್ತು ಬಜೆಟ್ ಅಧಿವೇಶನದಲ್ಲಿ ಅವತ್ತು ಮುಸ್ಲಿಂ ಗುತ್ತಿಗೆದಾರರ ಒಂದು ಪರ್ಸೆಂಟೇಜ್ ವಿಚಾರವಾಗಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಹೋರಾಟ ಮಾಡ್ತಾ ಪೀಠದ ಹತ್ರ ಹೋಗಿ ಕಾಗದಗಳನ್ನು ಹರಿದು ಹಾಕಿ ಪೀಠದ ಮೇಲೆ ಎಸೆದಿದ್ರು, ಅವಮಾನವನ್ನು ಮಾಡಿದರು. ಆ ತಕ್ಷಣವೇ ಸ್ಪೀಕರ್ ಅವರು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದರು. ಅವರೆಲ್ಲರೂ ಕೂಡ ಅಮಾನತು ಮಾಡಲಾಗಿತ್ತು. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಗೊಂಡಿದ್ದೆವು. ಆ ಕ್ರಮ ತಗೊಂಡು ಇವತ್ತು 2 ತಿಂಗಳು ಆಯಿತು. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು, ಆ ಶಾಸಕರು, ಅವರ ಹಿರಿಯ ಭಾಳಷ್ಟು ನಾಯಕರು ಹಿರಿಯಕ್ಕಿದ್ದರು. ಆ ಒಂದು ಬೇಡಿಕೆ ಇತ್ತು, ಏನೊಂದು ಸ್ಪೀಕರ್ ಸಾಹೇಬರು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗಲ್ಲಿ ಏನು ಚರ್ಚೆ ಮಾಡ್ತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಸೊ ಅದಾದಮೇಲೆ ನಾನು ಹೇಳ್ತೀನಿ. ನಾನು ಹೆಂಗೆ ಈಗ ಏನು ಅವ್ರು ಚರ್ಚೆ ಮಾಡಿದೆ, ಏನು ಪ್ರಸ್ತಾವನೆ ಇಟ್ಟಿದ್ದಾರೆ, ಅದು ಏನು ಹೇಳಿದೆ, ನಾನು ಅದನ್ನು ಮಾತಾಡೋಕ್ಕೆ ಬರೋಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರು ಸಭೆಯನ್ನು ಕರೆದಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟರು ಮತ್ತು ನಾನು ಸ್ಪೀಕರ್ ಚೇಂಬರಲ್ಲಿ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ. ರಾಕೇಶ್, 18 ಜನ ಬಿಜೆಪಿ ಎಂಎಲ್ಎಗಳ ಅಮಾನತು ಆದೇಶ ಹಿಂಪಡೆಯುವ ಸಾಧ್ಯತೆಗಳೇ ಹೆಚ್ಚಾಗಿದೆಯಾ? ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು? ಅದರ ಜೊತೆಗೆ ಏನಾದರೂ ಕೆಲವು ಷರತ್ತುಗಳನ್ನು ಅಥವಾ ಸೂಚನೆಗಳನ್ನು ಕೊಟ್ಟು ಆದೇಶವನ್ನು ಹಿಂಪಡೆಯಬಹುದಾ? ಹೇಗೆ? ಪ್ರಭು, ಇವತ್ತಿನ ಸಭೆಯಲ್ಲಿ ಅಂದರೆ ಬಿಜೆಪಿ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಂತಿಮ ನಿರ್ಧಾರ ಹೊರಬೀಳಬಹುದು ಅನ್ನುವಂತಹ ವಿಶ್ವಾಸವನ್ನು ವಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಸೇರಿದಂತೆ ಇಡೀ ಬಿಜೆಪಿಯ ವಲಯವೇ ಮಾಡಿಕೊಳ್ತಾ ಇದೆ. ಅಂದರೆ ಬಹುಪಾಲು ಈ ವಿಚಾರದಲ್ಲಿದ್ದಂಥ ಎಲ್ಲ ಅಡೆತಡೆಗಳನ್ನು ದಾಟಿ ಈಗ ಶಾಸಕರನ್ನು ಮರಳಿ ಮುಂದಿನ ಅಧಿವೇಶನದ ಒಳಗಾಗಿ ಮತ್ತೆ ಅಧಿವೇಶನದ ಸಭಾಂಗಣಕ್ಕೆ ಕರೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ, ಹಾಗೆ ವಿಶ್ವಾಸ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಅಂದರೆ ಹಿಂದಿನ ಮಾರ್ಚ್ ಅಧಿವೇಶನದಲ್ಲಿ ನಡೆದಂಥ ಗಲಾಟೆಯ ಬಳಿಕ ಅವರನ್ನು 60 ದಿನಗಳ ಕಾಲಕ್ಕೆ ಅಮಾನತು ಮಾಡಲಾಗಿತ್ತು. ಅದಾದ ಬಳಿಕ ಅವರನ್ನು ಶಾಸಕತ್ವದ ವಿಚಾರದಲ್ಲಿ ಮತ್ತು ಅಧಿವೇಶನದಲ್ಲಿ ಪುನರ್ಸ್ಥಾಪಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಮತ್ತು ವಿಪಕ್ಷದ ನಡುವೆ ಪತ್ರ ವ್ಯವಹಾರಗಳು ಕೂಡ ನಡೆದಿತ್ತು. ವಿಪಕ್ಷ ನಾಯಕರು ಹಾಗೆ ಪಕ್ಷದ ರಾಜ್ಯಾಧ್ಯಕ್ಷರು ಹಲವು ಬಾರಿ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಅವರ ಜೊತೆ ಮಾತುಕತೆಯನ್ನು ಮಾಡಿದರು. ಸ್ಪೀಕರ್ ಅವರ ಜೊತೆ ಕೂಡ ದೂರವಾಣಿ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದೊಡ್ಡದಾದಂತಹ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಹಿಂದಿನ ಹಲವು ಘಟನೆಗಳನ್ನು ಉಲ್ಲೇಖ ಮಾಡಿ ಅಂತಹ ಸಂದರ್ಭಗಳಲ್ಲೇ ಈ ರೀತಿ ನಿರ್ಧಾರ ತೆಗೆದುಕೊಳ್ಳದಿದ್ದಾಗ ಈ ಬಾರಿ ಅಂದರೆ ಕೇವಲ ಪ್ರತಿರೋಧ ವ್ಯಕ್ತಪಡಿಸಿದ್ದನ್ನೇ ಬಹುದೊಡ್ಡ ಅಪರಾಧ ಅನ್ನುವಂತೆ ತೆಗೆದುಕೊಂಡು ಅವರನ್ನು 60 ದಿನಗಳ ಕಾಲ ಅವರ ಶಾಸಕತ್ವದ ಚಟುವಟಿಕೆಗಳಿಗೂ ನಿರ್ಬಂಧ ಹೇರುವಂತೆ ಅಮಾನತು ಮಾಡಿರುವುದು ಸರಿಯಲ್ಲ ಅನ್ನುವಂತಹ ಮನವಿಯನ್ನು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಾಯವನ್ನು ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ದಾಖಲಿಸಿತ್ತು. ಈಗ ಆ ಎಲ್ಲ ಹಂತಗಳನ್ನು ದಾಟಿ ರಾಜಭವನದ ಮೆಟ್ಟಿಲನ್ನು ಕೂಡ ತಲುಪಿದ್ದಂತಹ ಈ ಪ್ರಕರಣ ಕೋರ್ಟಿನ ಮೆಟ್ಟಿಲು ಎತ್ತುವಂಥ ಸನ್ನಿವೇಶವನ್ನು ಕೂಡ ನಿರ್ಮಾಣ ಮಾಡಿತ್ತು. ಸರ್ಕಾರ ಶೀಘ್ರವೇ ಇದನ್ನು ನಿರ್ಧಾರ ಮಾಡದಿದ್ದರೆ ಅದರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಕೂಡ ವಿಪಕ್ಷ ನಾಯಕರು ಹೇಳಿದರು. ಈಗ ಅವೆಲ್ಲವನ್ನು ಮೀರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಳೆದ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಸಭೆ ಮಾಡುವಂತಹ ಯೋಚನೆಯನ್ನು ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಆರಂಭವಾಗಿದೆ. ಸಭೆಯಲ್ಲಿ ಬಹುಪಾಲು ಶಾಸಕರ ಮೇಲಿನ ಅಮಾನತನ್ನು ಹಿಂಪಡೆದು ಅವರುಗಳಿಗೆ ಕೆಲವು ನಿಯಮಗಳನ್ನು ಹಾಗೆ ಸೂಚನೆಗಳನ್ನು ಕೊಟ್ಟು ಮತ್ತೆ ಅವರನ್ನು ಅಧಿವೇಶನಕ್ಕೆ ಕರೆಸಿಕೊಳ್ಳುವಂಥ ವ್ಯವಸ್ಥೆ ಮಾಡಲಾಗುತ್ತೆ